ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಧ್ಯಾಯದ 36ನೇ ಪ್ರಶ್ನೆಯನ್ನ ಗಮನಿಸಿ. 3 ರ ಘಾತ -4 ಧನ ಘಾತಾಂಕ ರೂಪದಲ್ಲಿ ಬರೆಯಿರಿ. ಸೊ ಘಾತಾಂಕ ನಿಯಮದ ಪ್ರಕಾರ ಯಾವುದೇ ಒಂದು ಸಂಖ್ಯೆ ಎ ಮತ್ತು ಅದರ ಋಣಾತ್ಮಕ ಸಂಖ್ಯೆ ಎನ್ ಗೆ ನಾವು ಹೇಗೆ ಸೂತ್ರ ಬರೀಬಹುದು? a⁻n = 1/a⁻n ಅಂತ ಬರೀಬಹುದು. ಸೊ ಇಲ್ಲಿ ಏನಾಗಿದೆ, a = 3, n = 4 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದೇನಾಗತ್ತೆ, 3⁻⁴ ಏನಾಗತ್ತೆ ಹೇಳಿ, 1/3⁴ ಆಗತ್ತೆ. ಸೊ ಇಲ್ಲಿ 3⁻⁴ ಅನ್ನೋದೇನು ಹೇಳಿ, ಋಣಾತ್ಮಕ ಘಾತಾಂಕವನ್ನ ಹೊಂದಿದೆ. ಸೊ ಅದನ್ನ ನಾವು ಧನಾತ್ಮಕ ಘಾತಾಂಕವನ್ನಾಗಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಸಂಖ್ಯೆಯನ್ನ ಛೇದಕ್ಕೆ ತಂದಿದ್ದೇವೆ ಅಷ್ಟೇ. ಓಕೆ, ಸೊ ಈ ಸಂಖ್ಯೆಯನ್ನ ಏನ್ ಮಾಡಿದ್ದೇವೆ, ಛೇದಕ್ಕೆ ತಂದಾಗ ಇದು ಋಣಾತ್ಮಕ ಇರೋದು ಧನಾತ್ಮಕವಾಗಿ ಪರಿವರ್ತನೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.